ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಸ್ಥಾನದ ಬಗ್ಗೆ ಈಗಾಗಲೇ ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಆಗಬೇಕಂತ ಅವರ ಅಭಿಮಾನಿಗಳ ಬಳಗ ಈಗಾಗಲೇ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಮಾತಕ್ಕೆ AM ಸುರೇಶ್ ರಾಜ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಬಹಳಷ್ಟು ಆ ಸ್ಥಾನಕ್ಕೆ ಬಹಳಷ್ಟು ಮಂದಿಯ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರೇಸಲ್ಲಿ DK ಶಿವಕುಮಾರ್ ಆಗಿರ್ಬೋದು, ಬೇರೆ ಬೇರೆ ಮಂದಿ ಇದ್ದಾರೆ. ಆದರೆ ಪ್ರಮುಖವಾಗಿ ಬಹುತೇಕ ಕಡೆಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆಯನ್ನು ನಿಭಾಯಿಸಿರೋರು. ಸೊ ಅವರಿಗೆ ಬಹಳಷ್ಟು ಅನುಭವ ಇದೆ, ಅವರೇ ಸಿಎಂ ಆಗಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಅಭಿಮಾನಿಗಳ ಬಳಗದ ಸಂಘದ ಅಧ್ಯಕ್ಷರಾಗಿ ನೀವೇನು ಹೇಳ್ತೀರಾ? ನಾನು ಏನು ಹೇಳ್ತೀನಿ ಅಂದರೆ ಮೇಡಮ್, ಈಗ ಜಾತಿ ಮೇಲೆ ಈಗ CMಗಳನ್ನ ನೇಮಕ ಮಾಡ್ತಾರೆ. ಈ ಜಾತಿ ಪದ್ಧತಿ ಬರಬಾರ್ದು, ವ್ಯಕ್ತಿ ಮೇಲೆ ಬರಬೇಕು. ವ್ಯಕ್ತಿ ಎತ್ಕೊಂಡ್ರೆ ಈಗ ಜಾತಿನಲ್ಲಿ ಎಲ್ಲ ಜಾತಿ ವರ್ಗದವರು CM ಆಗಿದ್ದಾರೆ. ಗೌಡ್ರನಲ್ಲಾಗಿದ್ದಾರೆ, ಲಿಂಗಾಯತನಲ್ಲಾಗಿದ್ದಾರೆ, ಬ್ರಾಹ್ಮಣರಲ್ಲಿ ಎಲ್ಲ ವರ್ಗದಲ್ಲೂ ಆಗಿದ್ದಾರೆ. ಈಗ 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. 78 ವರ್ಷದಿಂದ ಒಬ್ಬ ದಲಿತರನ್ನ CM ಮಾಡಿಲ್ಲ ಕರ್ನಾಟಕದಲ್ಲಿ. ಕರ್ನಾಟಕ ಅನ್ನೋದು ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ರಾಜ್ಯ. ಇವತ್ತು ಯಾವುದೇ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಮಂದಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ನೌಕರಿ ಮಾಡೋಂಥದ್ದು ಅಥವಾ ಇನ್ನೊಂದು ಬದುಕಂಥ ಜಾಗ ಬೆಂಗಳೂರು. ಆ ಬೆಂಗಳೂರು ಮಾದರಿಯಾಗಿರ್ಬೇಕಂದ್ರೆ ಒಂದು ಸತಿ ನೀವು ದಲಿತರನ್ನ ಮುಖ್ಯಮಂತ್ರಿ ಮಾಡಿ. ನಾನು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಜಿ ಅವ್ರನ್ನ ಕೇಳೋದೇನೆಂದರೆ, 78 ವರ್ಷದಿಂದ ಕಾಂಗ್ರೆಸ್ಸು ಅನ್ಯಾಯ ಮಾಡಿದೆ, ತಪ್ಪುಗಳನ್ನ ಮಾಡಿದೆ. ಅದರಿಂದ ಅವ್ರಿಗೊಂದು ಮಾತು, ಕಿವಿ ಮಾತು ಏನು ಹೇಳ್ತೀರಂದರೆ, ಮತ್ತೆ ನೀವು ಆ ತಪ್ಪು ಮಾಡಬೇಡಿ, ಒಬ್ಬ ದಲಿತರನ್ನ ನೀವು CM ಮಾಡಿ. ಆವಾಗ ಇಡೀ ದೇಶದ ಚುಕ್ಕಾಣಿಕೆ ನೀವು ಹಿಡಿಬೋದು. ನೀವು ಇಡೀ ದೇಶಕ್ಕೆ ನೀವು ಪ್ರಧಾನಮಂತ್ರಿ ಆಗ್ಬೋದು. ಯಾಕಂದರೆ ಎಲ್ಲರಿಗೂ ಒಂದು ಕನಿಕರ ಬರುತ್ತೆ, ಎಲ್ರಿಗೂ ಒಂದು ಒಳ್ಳೆಯ ವಿಶ್ವಾಸ ಬರುತ್ತೆ. ವಿಶ್ವಾಸದಿಂದ ನೀವು ಜನರನ್ನ ಗೆಲ್ಲಿ. ಇಲ್ಲಿ ನೀವು ದಲಿತರನ್ನ CM ಮಾಡಿ. ಅದರಲ್ಲಿ ದಲಿತರನ್ನ ಯಾರನ್ನ ಮಾಡಿದರೆ, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಳ್ಳೆ ನಾಯಕರು. ಈಗ ಹೋಮ್ ಮಿನಿಸ್ಟ್ರು 2 ಸತಿ ಇದ್ದರು. ಒಳ್ಳೆ ಯಾವುದೇ ಒಂದು ಕರಪ್ಷನ್ ಇಲ್ದಿರ ಕೈ ಶುದ್ಧ ಬಾಯಿ ಶುದ್ಧ. ಅದರಿಂದ ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ. ಅವರು ತಂದೆ ಕಾಲದಿಂದ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಂದಿದ್ದಾರೆ. ಜನರನ್ನ ಮಕ್ಕಳನ್ನ ಓದಿಸಿ ಒಳ್ಳೆ ಮಕ್ಕಳನ್ನ ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ದೇಶಕ್ಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಆಗಿರ್ಬೋದು ಅಥವಾ ಇಂಜಿನಿಯರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅವರು ಒಳ್ಳೆ ಆವತ್ತಿಂದ ಅವ್ರ ಬ್ಲಡ್ನಲ್ಲೇ ಇದೆ, ಅವ್ರ ಮನೆತನದಲ್ಲಿದೆ ದೇಶಕ್ಕೆ ಏನನ್ನೋ ಒಳ್ಳೇದು ಮಾಡಬೇಕಂತ. ಅದರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೀವು ಮುಖ್ಯಮಂತ್ರಿಗಳು ಮಾಡಿದರೆ ದೇಶಕ್ಕೂ ಒಳ್ಳೆಯದು, ನಾಡಿಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಅವರು ಜಾತಿವಾದಿ ಅಲ್ಲ. ಅವರು ಕೂಡ ಅಂದರೆ ಈಗಾಗಲೇ ಹೌದು ಸೀನಿಯರ್ ಇದ್ದಾರೆ. ಈಗಾಗಲೇ ಅವರು ಹೇಳ್ತಾರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾನು ಪಾಲಿಸೋದಕ್ಕೆ ಬದ್ಧ ಅಂತ. ನೀವು ಹೈಕಮಾಂಡ್ಗೆ ಅಂದರೆ ಒಂದು ಕ್ಯೂ ಮಾತಾರ ಆದರೆ ಏನು ಹೇಳ್ತೀರಾ ಸರ್? ನಾನು ರಾಹುಲ್ ಜಿ ಅವರಿಗೆ ಮತ್ತು ಸೋನಿಯಾ ಜಿ ಅವ್ರಿಗೆ ಒಂದೇ ಒಂದು ಮಾತು ಹೇಳೋದು ಏನಂದರೆ, ಹಿಂದಿನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. राहुल जी और सोनिया जी, आपको एक बात बताना चाहता हूँ, ये जो 78 ईयर से जो कांग्रेस ने गलती किया है, आप मत करो. जो गलती करके आपका जो देश के अंदर फुल कांग्रेस था, अभी 3 पे आ गया. फिर अगेन एंड अगेन आप मिस्टेक मत करो, गलती मत करो. क्योंकि इधर आके एक दलित का नायक बनाओ, CM बनाओ. जो कर्नाटक के अंदर आप CM बनाओ दलित को, आप इडी फुल देश के अंदर आप सोपी जो राज्य को आप जीत सकते हैं, आप प्रधानमंत्री बन सकते हैं. ಓಕೆ. ಸೊ ಕೊನೆಯದಾಗಿ, ಸೊ ನಿಮ್ಮ ಅಭಿಮಾನಿ ಬಳಗ ಎಲ್ಲ ಒಂದೇ ಹೇಳುವಂಥದ್ದು ಅಂದರೆ, ಈಗಾಗಲೇ ದಲಿತ ನಾಯಕರಲ್ಲಿ ಬಹಳಷ್ಟು ಜನ ಇದ್ದಾರೆ ರೇಸಲ್ಲಿ, ಆದರೆ ಜಿ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗಬೇಕನ್ನೋದಾ? ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಖ್ಯಮಂತ್ರಿ ಆದರೆ ನಾಡಿಗೆ, ದೇಶಕ್ಕೆ, ಜನರಿಗೆ, ಎಲ್ಲ ಜನದ ಜಾತಿಯ ವರ್ಗದ ಜನರಿಗೂ ಒಳ್ಳೆಯದಾಗತ್ತೆ ಅಂತ ನನ್ನ ಅಭಿಪ್ರಾಯ, ಜನರ ಅಭಿಪ್ರಾಯ. ಓಕೆ, ಎಸ್, ನೋಡಿದ್ರಲ್ಲ, ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆ ಆಗಿರ್ಬೋದು, ಎಜುಕೇಷನಲ್ಲಿ ಆಗಿರ್ಬೋದು, ಹಾಗೆಯೇ ಕರ್ನಾಟಕದ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಂಡವರು. ಸೊ ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು CM ಸ್ಥಾನವನ್ನು ತುಂಬಬೇಕು ಅನ್ನೋದು ಈಗಾಗಲೇ ಆಗ್ರಹ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಬೊಬ್ಬೆ ಸುನಿಲ್, ಸಿ ಕನ್ನಡ ನ್ಯೂಸ್.